ಗೈಸ್, ಶುಭ ಮುಂಜಾನೆ 8:30ಕ್ಕೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಹಚ್ಕೊಂಡು ಶೂ ಹಾಕೊಂಡು ಒಂದ್ ಬಾಟ್ಲು ನೀರು ತಗೊಂಡು ಹೊರಟಿದ್ದೀವಿ. ಕಿರಣ ನಾವೇನಾರು ಹೇಳಿದ್ರೆ ಅದು ಮೋಟಿವೇಶನ್. ಕಾರಲ್ಲಿ ಕೂತ್ಕೊಂಡು ಟೋಪಿ ಹಾಕೊಳ್ಳೋಷ್ಟು ಬಿಸಿಲು ಬಂದಿದ್ರು ನಾವ್ ಇನ್ನೂ ತಲುಪಿಲ್ಲ. ಇನ್ನ 7:15 7 ಮುಕ್ಕಾಲ್ ಅಷ್ಟೇ. ಡಿಸ್ಲೋಕೇಟ್ ಮಾಡಿದ್ರೆ ಈಸಿ. ಸದ್ಯ ಎಕ್ಸ್ಪ್ರೆಸ್ ವೇ ಕಡೆ. ಗೈಸ್, ಶುಭ ಮುಂಜಾನೆ 8:30ಕ್ಕೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಇನ್ನೇನ್ ತಲುಪಿಡ್ತೀವಿ. 11 ಗಂಟೆಗೆಲ್ಲ ಶುರು ಮಾಡಿ ಮಧ್ಯಾಹ್ನ 1 ಗಂಟೆಗೆಲ್ಲ ಇಳಿದು ಬಿಡ್ತಾ ಇದೀವಿ. ನಾವು ಇವತ್ತು ಸಿದ್ದರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಶುರು ಮಾಡಿದ್ದು ಬೆಳಗ್ಗೆ 6 ಗಂಟೆಯಲ್ಲಿ ಫ್ರೆಂಡ್ಸ್. 9 ಗಂಟೆ ಆದ್ರೂ ಇನ್ನೂ ತಲುಪ್ತಾ ಇದೀವಿ ಫ್ರೆಂಡ್ಸ್. 7:15 ಕಣಲ್ಲ. ಆಕ್ಚುಲಿ ಸ್ವಲ್ಪ ಲೇಟ್ ಆಯ್ತು ಫ್ರೆಂಡ್ಸ್. ಪ್ಲಾನ್ ಮಾಡಿದ್ದು 6:30ಗೆನೆ. ಬಟ್ ಇವರು ಮಿಸ್ಟರ್ ಕಿರಣ್ ಅವರು 7 ಗಂಟೆ ಆಯ್ತು. ಅವರು ನಿನ್ನೆ ಒಂದು ಆಮೇಲೆ ಇವಳು ಸಾಕ್ಸ್ ಒಂದ್ಸರಿ ಹುಡ್ಕಕ್ಕೆ ಹೋಗ್ತಾಳೆ ಫ್ರೆಂಡ್ಸ್. ವಾಟರ್ ಬಾಟಲ್ ಒಂದ್ಸರಿ, ಕ್ಯಾಪ್ ಒಂದ್ಸರಿ, ಇವಳು ಐಟಮ್ ಎಲ್ಲ ಹುಡ್ಕೋವರೆಗೆ 7 ಕಾಲು ಫ್ರೆಂಡ್ಸ್. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಟ್ರೆಕ್ಕಿಂಗ್ ಹೋಗಕ್ಕೆ ಹೆಂಗಾಗುತ್ತೆ ಫ್ರೆಂಡ್ಸ್? ನೀವೇ ಹೇಳಿ. ನಾವು ಮೊದಲೇ ಬ್ರಷ್ ಮಾಡಿದ್ಮೇಲೆ ತಿಂಡಿ ದಿನ ಅಭ್ಯಾಸ. ಈಗ ಆಲ್ರೆಡಿ ಹೊಟ್ಟೆ ಸಾಯ್ತಾ ಇದ್ದೀವಿ. ನೋಡಿ, ನಮ್ಮ ಬಾವಾಜಿ ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ. ಈಗ ತೋರಿಸ್ಬೇಕು ತೋರಿಸ್ತೆ. ಅವ್ರಿಗೆ ಮಾತಾಡಂಗಿಲ್ಲ ಬಿಡಂಗಿಲ್ಲ ಫ್ರೆಂಡ್ಸ್. ತಿಂಡಿ ಎಂಟ್ರೆನ್ಸ್ ಫ್ರೆಂಡ್ಸ್. ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್. ಯಾರು ಊಟ ಕೊಡಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾರಲ್ಲಿ ಕೂತ್ಕೊಂಡು ಟೋಪಿ ಹಾಕೊಳ್ಳೋಷ್ಟು ಬಿಸಿಲು ಬಂದಿದ್ರು ನಾವ್ ಇನ್ನೂ ತಲುಪಿಲ್ಲ. ಬಿಸಿಲು ಬರ್ತಾ ಇದೆ ಅಂತಂದ್ರೆ ರೂಫ್ ಹೋಗಿದೆ ಅಂತಲ್ಲ, ಏನಿಲ್ಲ. ಇನ್ನ 7:15 7 ಮುಕ್ಕಾಲ್ ಅಷ್ಟೇ. ಇದು ಎಳೆ ಬಿಸಿಲು. 20 minutes to go. ಸರ್ಕಲ್ ಟಿಫನ್ ಸೆಂಟರ್. ಸಿದ್ದಗಿರಿ ಟಿಫನ್ ಸೆಂಟರ್ ಇದಾವೆ. ಬನ್ನಿ, ಏನೋ ಒಂಚೂರು ಊಟ ಅಂತ ಸಿಗುತ್ತೆ ಗ್ಯಾರಂಟಿ. ಫೈನಲಿ ರೀಚ್ಡ್. ಎಷ್ಟು ಗಂಟೆನಾ? ಸುಮಾರು ಮಧ್ಯಾಹ್ನ 11:30ಗೆ ಕರ್ಕೊಂಡು 8 o'clock. ಲೆಟ್ಸ್ ಗೋ ಗಾಯ್ಸ್. ಒಂದು ಟವಲ್ ಹಾಕೊಂಡು ಬಂದ್ಬಿಡ್ತಾನೆ ಹೀಗೆ. ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಹೊಟ್ಟೆ ಅಂತೂ ಹಸ್ತಿತ್ತು. ಬಿಸಿ ಬಿಸಿ ಇಡ್ಲಿ, ಚಿತ್ರಾನ್ನ, ರೈಸ್ ಬಾತ್ 3 ರೆಡಿ ಇತ್ತು. ಒಂದು ರೌಂಡ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅಲ್ಲಿಂದ ಮುಂದೆ ಹೋಗಿ ಟಿಕೆಟ್ ತೊಗೊಂಡ್ವಿ. 30 rupees ಅನ್ಸುತ್ತೆ ಎಂಟ್ರೆನ್ಸ್ ಟಿಕೆಟ್. ಎಸ್, ಪಾದದ ಹತ್ರ ರೀಚ್ ಆದ್ವಿ. ಇಲ್ಲಿಂದನೇ ಹೈಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಕಾರ್ ಹಾಕಿ ಟ್ರೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾಯ್ಸ್, ಆಲ್ ಸೆಟ್ ಟು ಫೈರ್ ದ ಮಿಷಿನ್. ಸೊ ಸಿದ್ದರ ಬೆಟ್ಟ ರೀಚ್ ಆಗಿದ್ದೀವಿ. ಲೆಟ್ಸ್ ಸ್ಟಾರ್ಟ್ ಹೈಕಿಂಗ್. ಅಂತೂ ಇಂತೂ ಸಂಡೆ ಟ್ರೆಕ್ ಮಾಡಬೇಕು ಅನ್ಕೊಂಡಿರೋದು ಬಂದಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ವಿ ಆರ್ ಸ್ಟಾರ್ಟಿಂಗ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಗಂಡ ಹೆಂಡ್ತಿದ್ದು ಶೋಕಿ ನೋಡಿ ಫ್ರೆಂಡ್ಸ್. ಬರ್ತಾ ಇರೋದು 2 ಪ್ಲೇಟ್ ಚಿತ್ರಾನ್ನ ತಿನ್ಕೊಂಡ್ರು. 3 ಕಿಲೋಮೀಟ್ರಿಂದ ಬಂದು 3 ಅವರ್ ತಗೊಂಡು ಬಂದಿದ್ದೀವಿ. 2 ಪ್ಲೇಟ್ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಇನ್ನೇನು ಹತ್ತಾ ಇದ್ದೀವಿ. ಅಕ್ಕ ಅವ್ರಿಗೆ ಕೊಡ್ತೀನಿ ಇವಾಗ. ಹ್ಯಾಂಡ್ ಓವರ್ ಟು ಅಕ್ಕ. ಆಟೋ ಇದೇ ನೋಡಿ ಸಿದ್ದರ ಬೆಟ್ಟ, ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಈ ಸಿದ್ದರ ಬೆಟ್ಟನ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ. ನಿಜಗಳ ಬೆಟ್ಟ, ಸಂಜೀವಿನಿ ಬೆಟ್ಟ ಹಾಗೂ ಸುವರ್ಣ ಬೆಟ್ಟ ಅಂತ. ಈ ಬೆಟ್ಟ ಸೀ ಲೆವೆಲ್ಲಿಂದ 2650 ಅಡಿ ಮೇಲೆ ಇದೆ.
ಆಗಿನ ಕಾಲದಲ್ಲಿ ಹನುಮಂತ ಸಂಜೀವಿನಿ ಪರ್ವತನ ಹೊತ್ಕೊಂಡು ಹೋಗುವಾಗ ಈ ಬೆಟ್ಟದ ಮೇಲೆ ಒಂದು ತುಣುಕು ಅದರಿಂದ ಬಿದ್ದಿದೆ. ಅದರಲ್ಲಿ ತುಂಬ ಮೆಡಿಸಿನಲ್ ಅಂಶ ಇರೋದ್ರಿಂದ ಈ ಬೆಟ್ಟದಲ್ಲಿ ಮೋರ್ ದ್ಯಾನ್ 900 ಕೈಂಡ್ಸ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಕಾಣಿಸುತ್ತೆ. ಅಂದರೆ 900ಕ್ಕೂ ಹೆಚ್ಚು ಮೆಡಿಸಿನಲ್ ಪ್ಲಾಂಟ್ಸು ಈ ಬೆಟ್ಟದಲ್ಲಿ ಸಿಗುತ್ತೆ ಅಂತ ನಂಬಿಕೆ. ನಿಮಗೆ ಇಲ್ಲೇ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ ಗಿಡ ಮರಗಳು, ಇಲ್ಲೇ ಎಷ್ಟೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಇದೆ ಅಂತ. ಅನ್ಸಿದ್ರು ತಿನ್ಬಿಟ್ಟ ಚೆನ್ನಾಗಿ 3 ಪ್ಲೇಟು. ನಮ್ಮ ತರಲೆ ತಮಾಷೆಗಳು ಮುಗಿಯಲ್ಲ, ಬನ್ನಿ ಇನ್ನೂ ಸ್ವಲ್ಪ ಈ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಈ ಬೆಟ್ಟದಲ್ಲಿ ಸುಮಾರು 1200ರ ಕಾಲದಲ್ಲಿ ಋಷಿಮುನಿಗಳು ಬಂದು ಇಲ್ಲಿ ತಪಸ್ಸು ಮಾಡ್ತಿದ್ರಂತೆ. ತಪಸ್ಸು ಮಾಡಿ ಸಿದ್ಧಿ ಕೂಡ ಪಡಿತಾ ಇದ್ರಂತೆ. ಜೊತೆಗೆ ಅದಕ್ಕೂ ಮುಂಚೆ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಋಷಿಮುನಿಗಳು ಅಂತ ಏನು ಕರಿತೀವಿ, ಇಲ್ಲಿ ಬಂದು ತಪಸ್ಸು ಮಾಡಿ ಸಿದ್ಧಿ ಪಡೆದು ಇಲ್ಲೇ ಲಿಂಗೈಕ್ಯ ಆಗಿದಾರಂತೆ. ಅದರಿಂದ ಇದನ್ನು ಸಿದ್ಧರ ಬೆಟ್ಟ ಅಂತ ಕರೀತಾರೆ ಅನ್ನೋದು ಪ್ರಸಿದ್ಧಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಬೆಟ್ಟದ ಮೇಲೆ ನೀರು ಹರಿಯುತ್ತೆ. ಅದು 365 ದಿನವೂ ಕೂಡ ನೀರು ಹರಿಯುತ್ತೆ. ಈ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಆಲ್ಮೋಸ್ಟ್ ಅರ್ಧ ಮುಗಿಸಿದ್ವಿ, ಇನ್ನೂ ಜೋಶ್ ಚೆನ್ನಾಗಿತ್ತು, ನಡ್ಕೊಂಡು ಹೋಗ್ತಾ ಇದ್ವಿ. ಹರ್ಷ ನಮಗೆ ಮೋಟಿವೇಶನ್ ಮಾಡೋಕ್ಕೆ ತುಂಬ ಮುಂದೆ ಬಂದು ಮತ್ತೆ ಕ್ಯಾಮ್ರಾ ಹಿಡ್ಕೊತಾ ಇದ್ದ. ಕ್ಯಾಮ್ರಾ ಇದೆ ಅಂತನಾದ್ರೂ ಮೋಟಿವೇಟ್ ಆಗಿ ಫಾಸ್ಟಾಗಿ ಬರೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ನೋಡಿ ಸುಸ್ತಾಗಿ ಆಫ್ ಆಗಿದ್ರೂ ಕಷ್ಟಪಟ್ಕೊಂಡು ಹತ್ತುತ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 60-70% ಹತ್ತಿದ್ದೀವಿ, ಇನ್ನು 30% ಇದೆ. ಬಟ್ ಅಷ್ಟೊತ್ತಿಗೆ ಫುಲ್ಲು ಡ್ರೈನ್ ಔಟ್ ಆಗಿಬಿಟ್ಟಿದೆ. ಬಟ್ ದ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಗುಡ್. ಅದಕ್ಕೆ ನಾನು ಯಾವಾಗಲೂ ಟ್ರೆಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಟ್ರೆಕ್ ಮಾಡೋದಷ್ಟೇ ಅಲ್ಲ, ಜೊತೆಯಲ್ಲಿ ಇರೋರನ್ನು ಮೋಟಿವೇಟ್ ಮಾಡಬೇಕು. ಆಗತ್ತೆ ನಿನಗೆ ಬಾ ಅಂತ ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಇರೋದ್ರಿಂದ ಅಫ್ಕೋರ್ಸ್ ಐ ಕ್ಯಾನ್ ಡೂ ಇಟ್. ನೋಡಿ ಹೇಗಿದೆ ಮೇಲ್ಗಡೆ, ತುಂಬ ಬ್ಯೂಟಿಫುಲ್ ಆಗಿದೆ. ಅದು ಬೆಳಗಿನ ಜಾವ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:30-10 ಆಗಿತ್ತು. ಸೊ ಇಟ್ ವಾಸ್ ಬಿಟ್ ಸನ್ನಿ. ಇಲ್ಲಿ ಕೋತಿಗಳ ಕಾಟ ತುಂಬ ಜಾಸ್ತಿ. ಅದಕ್ಕೆ ನೋಡಿ ಬ್ಯಾಗ್ ಒಳಗಡೆ ಬಿಟ್ಟು ಮತ್ತು ಮೇಲ್ಗಡೆ ಶರ್ಟ್ನ ಹಾಕ್ಕೊಂಡಿದ್ದೀನಿ. ಇದೇ ನೋಡಿ ದೇವಸ್ಥಾನ, ಗುಹೆ ಒಳಗಡೆ ದೇವಸ್ಥಾನ ಮಾಡಿದ್ದಾರೆ. ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಇದೇ ಫಸ್ಟ್ ಬಂದಿರೋದು. ನೋ ಕ್ಲೂ ವೇರ್ ಇಸ್ ದ ಟೆಂಪಲ್, ಬಟ್ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾನು ಆವಾಗಲೇ ಹೇಳಿದ್ನಲ್ವ, ಬೆಟ್ಟದ ಮೇಲೆ ಬರೋ ನೀರನ್ನು ರಕ್ಷಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ತುಂಬ ಜನ ಹರಿಸ್ಕೊಂಡಿದ್ದಾರೆ ಅಥವಾ ಬಂದು ಇಲ್ಲಿ ಮುಂದೆ ಟಿಕೆಟ್ ತೊಗೊಂಡು ಸ್ನಾನ ಮಾಡ್ತಾರೆ. ಅದರಿಂದ ತುಂಬ ಒಳ್ಳೆಯದಾಗತ್ತೆ, ಅವ್ರು ಅಂದ್ಕೊಂಡಿರೋದಾಗತ್ತೆ ಅನ್ನೋದು ನಂಬಿಕೆ. ನೋಡಿ ಇದೇ ಟೆಂಪಲ್ಲು. ಇದ್ರ ಸುತ್ತ ಬಂಡೆಗಳಿದೆ. ಬಂಡೆಗಳ ಮಧ್ಯದಲ್ಲಿ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಇಲ್ಲೇ ನೋಡಿ ಆ ತಾಯಿ ಗಂಗೆ ಇರೋದು ಬೆಟ್ಟದ ಮೇಲ್ವರೆಗೂ ಹೇಗೆ ಬಂದಿದೆ. ಇಲ್ಲಿ ನೋಡಿ ನೀರು ಕಾಣಿಸ್ತಿದೆ. ಟ್ರೆಕ್ಕಿಂಗು ಮುಗಿಸಿದ್ದಾಯಿತು. ನಮ್ಮಪ್ಪ ಶಿವಪ್ಪನ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಆಗುವಾಗ ಮಾಡಪ್ಪ ಅಂತ ಕೇಳ್ಕೊಂಡಿದ್ದು ಆಯಿತು. ಕೆಳಗಿಳಿಯೋಣ ಬನ್ನಿ. ನೋಡಿ ಸೀನರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಬರಿಗಾಲಲ್ಲಿ ಬಂದಿರೋದ್ರಿಂದ ಕಾಲು ಸ್ವಲ್ಪ ಸುಡ್ತಾ ಇದೆ. ನೋಡಿ ಇವರೇ ನನ್ನ ಹೊಸ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಅಲ್ಲೇ ಕೂರೋಣ ಅಂತ ಕೂತ್ಕೊಂಡು. ಏನಾದರೂ ಈಗ ಕಾನ್ಫಿಗರೇಷನ್ ಡಿಸಲೊಕೇಟ್ ಮಾಡೋದು ಅರ್ಧ ಗಂಟೆ. ಅವಾಗ ಎಷ್ಟೊಂದು ಡಿಸ್ಲೊಕೇಟ್ ಮಾಡಿದ್ರೆ ಈಸಿ, ಕಷ್ಟ. ಬಗ್ಗೆ ಹೇಳು, ಸಿದ್ಧರ ಬೆಟ್ಟದ ಬಗ್ಗೆ ನಿಂಗೆ ಏನು ಗೊತ್ತು ಹೇಳು. ಸಿದ್ಧರ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ ಅಂತ ನನಗೆ ಈಗ ಗೊತ್ತಾಯ್ತು ಫ್ರೆಂಡ್ಸ್. ಆಮೇಲೆ ದಯವಿಟ್ಟು ಯಾರು ಲೇಟಾಗಿ ಬರಬೇಡಿ, ಬೇಗ ಬನ್ನಿ. ಒಂದು 5:15 ಬನ್ನಿ, ಇಲ್ಲಾಂದರೆ ಫುಲ್ ಬಿಸಿಲಾಗುತ್ತೆ. ಬೇಗನೆ ಬಂದರೆ ತುಂಬ ಒಳ್ಳೇದು. ನಂತರ ರೆಡ್ ಆ್ಯಪಲ್ ಆಗ್ಬಿಡ್ತೀರ. ಬಿಸಿಲು ಶುರು ಆಗಿ ಬಂದರೆ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಎಲ್ಲ ಕಡೆ ಗಾಳಿ ಬರೋಕ್ಕೆ ಶುರು ಆದರೆ ಕಷ್ಟ ಆಗುತ್ತೆ. ಬೇಗ ಬಂದು ಹತ್ಕೊಂಡು ಇಳಿರಿ. Asha, you have anything to say? No comments. ಅಷ್ಟೇ. ಕಿರಣ್, you have anything to say? Yes. ಬೆಳಿಗ್ಗೆ ಬರೋಕ್ಕೆ ಮುಂಚೆ
ಒಂದು ಸಿಂಗಲ್ ಇಡ್ಲಿ, ಒಂದು ಹಾಫ್ ಚಿತ್ರಾನ್ನ, ಹಾಫ್ ಟೊಮೆಟೊ ಬಾತ್ ತಿಂದಿದ್ದೀವಿ. ಈಗ ಇಳಿದ ನಂತರ ಮತ್ತೆ ಇನ್ನೊಂದ್ಸರಿ ಬ್ಯಾಟಿಂಗ್ ಇದೆ. ಮುಂದೆನೇ ಬೋರ್ಡ್ ಹಾಕಿದ್ರಲ್ಲ ಎಂಟ್ರೆನ್ಸಲ್ಲೇ, ಅದಕ್ಕೆ ಶೂನ ಬಿಚ್ಚಿ ಕಾರಲ್ಲೇ ಇಟ್ಟು ನಾವು ನಡ್ಕೊಂಡೇ ಹೋಗೋಣ ಬರಿಗಾಲಲ್ಲಿ ಅಂತ ಹೊರಟಿದ್ವಿ. ಬಟ್ ಆಲ್ಮೋಸ್ಟ್ 10:30 ಆಗ್ತಾ ತುಂಬ ಬಿಸಿಲು ಜಾಸ್ತಿ ಆಯಿತು. ಕಲ್ಲಂತೂ ಫುಲ್ ಸುಡ್ತಾ ಇತ್ತು. ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಆಗ್ತಾನೇ ಇಲ್ಲ, ಅಷ್ಟೊಂದು ಬಿಸಿಲಿತ್ತು. ಬಟ್ ಕೆಳಗೆ ಹೋಗಲೇಬೇಕಲ್ವಾ, ಹೋಗ್ತಾ ಇದ್ದೀವಿ. ಬೆಟ್ಟ ಇಳಿದ ಮೇಲೆ ಅಲ್ಲಿಂದ ನಾವು ಹೋಗಿದ್ದು ನಮ್ಮ ಫ್ರೆಂಡ್ ಮನೆಗೆ. ಅಲ್ಲಿ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಅವ್ರು ಕೊಟ್ಟಿದ್ದೆಲ್ಲ ಅಲ್ಲಿಂದ ಹೊರಟ್ವಿ. ಕೊಂಡ್ಕೊಂಡು ಟ್ರೆಕ್ ಮಾಡಿ ಸುಸ್ತಾದ್ಮೇಲೆ ಬಂದು ನಮ್ಮ ಹರ್ಷ ಬ್ರೋ ಅವರ ಫ್ರೆಂಡ್ ಮನೆಯಲ್ಲಿ ಹೊಟ್ಟೆ ತುಂಬ ತಿಂದು, ಹೊಟ್ಟೆ ತುಂಬ 2 ದೋಸೆ ತಿಂದು. ನೋಡಿ ಗೈಸ್ ಹೆಂಗ್ ನಿದ್ದೆ ಹೊಡಿತಾವನೆ. ಮತ್ ಮಲ್ಕೊಂಡೇನ? ಯಾರ್ ಗುರು ನೀನು? ಇಷ್ಟೇ ಇವಂದು ಇಷ್ಟೇ ಗೈಸ್ ಇವಂದು. ಬರ್ತೀನಿ ಗೈಸ್, 5 minutes. ಅಂತೂ ಎಲ್ಲವನ್ನೂ ಮುಗಿಸ್ಕೊಂಡು ಬಂದು ಮನೆಗೆ ರೀಚ್ ಆದ್ವಿ. ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 5 o'clock ಆಗಿತ್ತು. ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಸಿದ್ದೇಶ್ವರ ಬೆಟ್ಟದ ಟ್ರೆಕ್ಕಿಂಗ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್.